ಟು ಮೈ ಚಾನಲ್ ಟುಡೇ ಫಾರ್ ಟ್ಯಾರೋ ಟ್ರೇಡಿಂಗ್. ಈ ರೀಡಿಂಗ್ ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ ಅಂದರೆ 2 ಸೈಡ್ ಲವರ್ಸ್ ಮತ್ತು ಮ್ಯಾರೇಜಾಗಿ ಸಪ್ರೇಷನ್ ಆಗಿರೋರಿಗೆ, ಮತ್ತು ಅವರು ನಿಮ್ಮನ್ನು ಅತಿಯಾಗಿ ಪ್ರೀತಿ ಮಾಡ್ತಿದ್ರೆ ಆ ವ್ಯಕ್ತಿ ಕೂಡ. ಸೊ ಆ ವ್ಯಕ್ತಿ ಕೂಡ ನಿಮ್ಮನ್ನ ಅತಿಯಾಗಿ ಪ್ರೀತಿ ಮಾಡ್ತಿದ್ದು ನೀವು ಕೂಡ ಆ ವ್ಯಕ್ತಿನ ಅತಿಯಾಗಿ ಪ್ರೀತಿ ಮಾಡ್ತಾಯಿದ್ರೆ ಆ ವ್ಯಕ್ತಿ ನಿಮಗೆ ಬಿಟ್ಟಿರೋಕ್ಕೆ ಮನಸ್ಸಲ್ಲ. ಸೊ ನಿಮ್ಗೆ ಆ ವ್ಯಕ್ತಿನೇ ಬೇಕು. ನೋಡುವಂಥ ನನ್ನ ವ್ಯೂವರ್ಸು, ಅವ್ರು ಪ್ರೀತಿಸೋವಂಥ ವ್ಯಕ್ತಿ ನಿಮಗೋಸ್ಕರ ಏನು ಯಾವ ಥರ ಫೈಟ್ ಮಾಡ್ತಾಯಿದ್ದಾರೆ, ನಿಮ್ಮನ್ನು ಪಡ್ಕೊಳೋಕ್ಕೋಸ್ಕರ ಯಾವ ಥರ ಪ್ರಿಪ್ರೇಷನ್ ಮಾಡ್ತಾಯಿದ್ದಾರೆ, ನಿಮ್ಮನ್ನು ಪಡ್ಕೊಳೋಕ್ಕೋಸ್ಕರ ನೀವು ಪ್ರೀತಿಸೋಂಥ ವ್ಯಕ್ತಿ ಯಾವ್ಯಾವ ಥರ ಪ್ರಯತ್ನ ಮಾಡ್ತಿದ್ದಾರೆ. ನೋಡುವಂಥ ನನ್ನ ವ್ಯೂವರ್ಸ್ನ ಪಡ್ಕೊಳೋದಕ್ಕೆ ಅವ್ರನ್ನ ಅತಿಯಾಗಿ ಪ್ರೀತಿಸೋಂಥ ವ್ಯಕ್ತಿ ಯಾವ ಥರ ಪ್ರಯತ್ನ ಮಾಡ್ತಾಯಿದ್ದಾರೆ, ಅವ್ರು ಪ್ರೀತಿಸೋಂಥ ವ್ಯಕ್ತಿ ಇವ್ರನ್ನ ಪಡ್ಕೊಳೋದಕ್ಕೆ ಯಾವ ಥರ ಒಂದು ಪ್ರಯತ್ನಗಳನ್ನ ಮಾಡ್ತಾಯಿದ್ದಾರೆ. ಸೊ ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಆಗಿರುತ್ತೆ ಅಷ್ಟೇ. ನಿಮ್ಮ ಲೈಫ್ ಕನೆಕ್ಟ್ ಆದರೆ ಮಾತ್ರ ತೊಗೊಳ್ಳಿ, ಅದರ್ವೈಸ್ ಈ ರೀಡಿಂಗ್ನ ಸ್ಕಿಪ್ ಮಾಡ್ಬೋದು. ಸೊ ಇದು ಯಾರೊಬ್ಬರು ಪರ್ಸ್ನಲ್ ರೀಡಿಂಗ್ ಅಲ್ಲ, ಪರ್ಸ್ನಲ್ ರೀಡಿಂಗ್ ಬೇಕಾದರೆ ತಗೊಳ್ಳಿ. ಸೊ ನಿಮ್ಮ ಲೈಫ್ಗೆ ಎಷ್ಟು ರೆಸನೇಟ್ ಆಗುತ್ತೋ ಅಷ್ಟು ಮಾತ್ರ ರಿಸೀವ್ ಮಾಡ್ಕೊಳ್ಳಿ ಅಷ್ಟೇ. ಸೊ ಪ್ರತಿಯೊಬ್ಬರ ಲೈಫಿಗೂ ಕನೆಕ್ಟ್ ಆಗಬೇಕಂತೇನಿಲ್ಲ, ನಿಮ್ಮ ಲೈಫ್ ಕನೆಕ್ಟ್ ಆದರೆ ರಿಸೀವ್ ಮಾಡ್ಕೊಳ್ಳಿ ಅಷ್ಟೇ. ನಿಮ್ಮ ವ್ಯಕ್ತಿ ನಿಮಗೋಸ್ಕರ ಏನು ಎಫರ್ಟ್ಸ್ ಆಗ್ತಿದ್ರೆ, ಯಾವ ಥರ ಪ್ರಯತ್ನಗಳು ಮಾಡ್ತಾಯಿದ್ದಾರೆ ನಿಮ್ಮನ್ನು ಪಡ್ಕೊಳೋದಕ್ಕೋಸ್ಕರ ನೋಡೋಣ. ನಿಮ್ಮನ್ನು ಪಡೆದುಕೊಳ್ಳೋದಕ್ಕೆ ನಿಮ್ಮ ಪ್ರೀತಿಸಿರೋಂಥ ವ್ಯಕ್ತಿ ಯಾವ ಥರ ಪ್ರಯತ್ನ ಮಾಡ್ತಾಯಿದ್ದಾರೆ. ಫಸ್ಟಲ್ಲೇ ಜಡ್ಜ್ಮೆಂಟ್ ಟ್ಯಾರೋಟ್ ಕಾರ್ಡ್ ಬಂದೈತೆ. ಸೊ ನೀವು ಪ್ರೀತಿಸಿರೋಂಥ ವ್ಯಕ್ತಿ ಫಸ್ಟ್ ಏನು ಮಾಡ್ತಾಯಿದ್ದಾರೆ ಅಂದರೆ ನಿಮ್ಮನ್ನು ಪಡ್ಕೊಳೋದಕ್ಕೋಸ್ಕರ ಅವ್ರು ಯಾವುದೇ ಥರ ಸ್ಟೆಪ್ಸ್ ಆ್ಯಕ್ಷನ್ಸ್ ಏನು ತಗೊತಲ್ಲ, ಅವ್ರಿಗೊಂದೇ ಒಂದು ಅರ್ಥ ಆಗಿದೆ. ನೀವು ಪ್ರೀತಿಸಿರೋಂಥ ವ್ಯಕ್ತಿ ಯಾರಿದ್ದಾರೆ ನೋಡಿ, ನಿಮ್ಮ ಮನಸ್ಸಲ್ಲಿ ಯಾವ ವ್ಯಕ್ತಿ ಇದ್ದಾರೋ ಅವ್ರನ್ನ ಪ್ರತಿನಿತ್ಯ, ಪ್ರತಿ ಕ್ಷಣ, ಪ್ರತಿದಿನ, ಪ್ರತಿ ನಿಮಿಷ ಅವ್ರು ನಿಮ್ಗೆ ಪದೇ ಪದೇ ನೆನಪಾಗ್ತಿದಾರಲ್ಲ. ಸೊ ಆ ವ್ಯಕ್ತಿ ಯಾರಿದ್ದಾರೆ ನೋಡಿ, ನೀವು ಪ್ರೀತಿ ಮಾಡ್ತಾರಂಥ ವ್ಯಕ್ತಿ. ಸೊ ಅವರು ನಿಮಗೋಸ್ಕರ, ನಿಮ್ಮನ್ನು ಪಡ್ಕೊಳೋಕ್ಕೋಸ್ಕರ ಅವ್ರು ಯಾವ ಥರ ಪ್ರಯತ್ನ ಮಾಡ್ತಿದ್ದಾರೆ ಅಂದರೆ ಜಡ್ಜ್ಮೆಂಟ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ, ಸೊ ಅವರು ನೀವು ಪ್ರೀತಿ ಮಾಡ್ತಾರಂಥ ವ್ಯಕ್ತಿ ಮೋಸ್ಟ್ಲಿ ದೇವ್ರನ್ನ ಜಾಸ್ತಿ ನಂಬೋದು ಅನಿಸುತ್ತೆ. ದೇವ್ರನ್ನ ಜಾಸ್ತಿ ನಂಬೋದ್ರಿಂದ ಕೆಲವರಂತೂ ದೇವಸ್ಥಾನಕ್ಕೆ ಹೋಗ್ತಾ ಇರ್ಬೋದು. ನಿಮ್ಮ ವ್ಯಕ್ತಿಗೂ ಮತ್ತು ನಿಮಗೆ ಸಪ್ರೇಷನ್ ಆಗಿ ನೋ ಕಾಂಟ್ಯಾಕ್ಟ್ ಆಗಿರೋದ್ರಿಂದ ಸ್ವಲ್ಪ ಆರ್ಗ್ಯುಮೆಂಟ್ ವಿಷಯ ಆಗಲಾಗಿ, ಸ್ವಲ್ಪ ತೊಂದರೆಗಳಾಗಿ, ಸೊ ಈ ಎಲ್ಲ ಒಂದು ಕಾರಣಗಳಿಂದ ಸೊ ನಿಮ್ಮ ವ್ಯಕ್ತಿ ಅಂತೂ ನಿಮಗೋಸ್ಕರ ಇಂಡೈರೆಕ್ಟಾಗಿ ಪ್ರಯತ್ನ ಮಾಡ್ತಾಯಿದ್ದಾರೆ. ಅಂದರೆ ದೇವ್ರನ್ನ ಕೇಳ್ಕೊಳೋದಾಗಿರ್ಬೋದು, ಅಥವಾ ಮನಸ್ಸಲ್ಲಿ ಇದೇ ವ್ಯಕ್ತಿ ನನ್ನ ಲೈಫಲ್ಲಿ ಬಂದುಬಿಡ್ಲಿ, ಸೊ ನನ್ನದು ಯಾವುದೇ ಪ್ರಯತ್ನ ಬೇಡ, ಸೊ ಅವರಷ್ಟಕ್ಕವರೇ ನನ್ನ ಲೈಫಲ್ಲಿ ಬಂದುಬಿಡ್ಲಿ, ಅವ್ರನ್ನ ನಾನು ಒಪ್ಕೊಂಡ್ಬಿಡ್ತೀನಿ, ಮತ್ತು ನಮ್ಮ ಮನೇಲಿ ಏನಾದರೂ ಫ್ಯಾಮ್ಲಿ ಏನಾದರೂ ಒಪ್ಪಿಲ್ಲ ಅಂದರೆ ಆ ಥರ ಒಪ್ಕೊಂಡ್ಬಿಡ್ಲಿ. 2 ಸೈಡ್ ಲವರ್ಸ್ಗಾದರೆ. ಇನ್ನು ಮ್ಯಾರೇಜಾಗಿ ಸಪ್ರೇಷನ್ ಆಗಿರೋರು ಅಷ್ಟೇ, ಗಂಡ ಬಿಟ್ಟೋಗಿದ್ರೆ ಇವರೇ ನೀವು ಪ್ರೀತಿಸಿರೋಂಥ ವ್ಯಕ್ತಿಗಳು, ಅವ್ರು ಕೂಡ ಅಷ್ಟೇ ನಾನು ಪ್ರೀತಿ ಮಾಡ್ತಾರಂಥ ವ್ಯಕ್ತಿ ನನ್ನ ಬಳಿನೇ ಬಂದುಬಿಡ್ಲಿ, ಸೊ ನಾನು ಯಾವುದೇ ಥರದ ತೊಂದರೆ ಎಫರ್ಟ್ಸ್ ಹಾಕೋದು ಬೇಡ, ಅವಾಗ ಬೇಕಾದ್ರೆ ಕಾಂಪ್ರಮೈಸ್ ಆಗೋಣ ಅಂತ ನೀವು ಪ್ರೀತಿ ಮಾಡ್ತಾರಂಥ ವ್ಯಕ್ತಿ ಏನು ಎಫರ್ಟ್ಸ್ ಹಾಕ್ದೆ ಸೊ ಇದ್ದಾರೆ. ಸೊ ಇಲ್ಲಿ ಕೆಲವರು ಮ್ಯಾರೇಜಾಗಿ ಸಪ್ರೇಷನ್ ಆಗಿರೋರಿಗೆ ಮಕ್ಕಳು ಇರ್ಬೋದು. ಸೊ ಮಕ್ಕಳನ್ನೂ ನಾನೇ ನೋಡ್ಕೊತೀನಿ, ಮತ್ತು ಹಸ್ಬೆಂಡು ಅಥವಾ ವೈಫು ಯಾರೇ ಆಗಿರಲಿ ನೀವು ಪ್ರೀತಿಸಿರೋಂಥ ವ್ಯಕ್ತಿ, ಸೊ ನೀವು ಪ್ರೀತಿಸಿರೋಂಥ ವ್ಯಕ್ತಿ ನೀವೇ ಅವ್ರ ಬಳಿ ಹೋಗ್ಬಿಟ್ರೆ ಸೊ ಅವರೇ ನಿಮ್ಮನ್ನು ಚೆನ್ನಾಗಿ ನೋಡ್ಕೊತೀನಿ ಆ ಥರ ಒಂದು ಅಭಿಪ್ರಾಯ ಇಟ್ಕೊಂಡಿದ್ದಾರೆ. ಸೊ ಅವರಾದರೆ ನಿಮ್ಮ ಸೈಡ್ ಯಾವುದೇ ಎಫರ್ಟ್ಸ್ ಹಾಕಲ್ಲ, ಅವರು ಇಂಡೈರೆಕ್ಟಾಗಿ ಎಫರ್ಟ್ಸ್ ಹಾಕ್ತಾಯಿದ್ದಾರೆ. ಒಂದು ನೀವೇ ಅವ್ರ ಹತ್ರ ಹೋದರೆ ಸೊ ಅವರೇ ಚೆನ್ನಾಗಿ ನೋಡ್ಕೊತೀನಿ, ಸೊ ನೀವು ಪ್ರೀತಿಸಿರೋಂಥ ವ್ಯಕ್ತಿ ನಾನು ಹೇಳ್ದಂಗೆ ಕೇಳ್ಕೊಂಡಿರ್ತಾರೆ ಅಂತ ನಿಮ್ಮನ್ನು ಇಷ್ಟಪಡ್ತಾಯಿದ್ದಾರೆ. ಓಕೆನಾ? ಅಷ್ಟೇ. ಅವರು ಜಾಸ್ತಿ ಪ್ರಯತ್ನಗಳೇನು ಮಾಡ್ತಾಯಿಲ್ಲ, ಇಂಡೈರೆಕ್ಟಾಗಿ ಪ್ರಯತ್ನ ಮಾಡ್ತಾಯಿದ್ದಾರೆ. ದೇವಸ್ಥಾನಗಳಿಗೆ ಹೋಗೋದು, ದೇವ್ರ ಹತ್ರ ಕೇಳ್ಕೊಂಡು ಹೋಗೋದು, ಹರಕೆ ಮಾಡ್ಕೊಳೋದಾಗಿರ್ಬೋದು, ಆ ಥರ ಎಲ್ಲ ಮಾಡ್ತಾಯಿದ್ದಾರೆ. ಇನ್ನು ಪೇಜ್ ಆಫ್ ಪೆಂಟಿಕಲ್ಸ್. ಸೊ ನಿಮಗೆ ಗೊತ್ತಿಲ್ದರೆ ನಿಮ್ಮ ವ್ಯಕ್ತಿ ನಿಮ್ಮನ್ನು ತುಂಬ ಇಷ್ಟಪಡ್ತಾಯಿದ್ದಾರೆ. ಯಾವ ರೀತಿ ಅಂದರೆ ನೋಡಿ, ಈ ಕಾರ್ಡಲ್ಲಿ ಪೇಜ್ ಆಫ್ ಪೆಂಟಿಕಲ್ಸ್, ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ,
ಅದು ನೀವು ಪ್ರೀತಿಸೋಂಥ ವ್ಯಕ್ತಿ. ಇಲ್ಲಿ ಕಾಯಿನ್ ಇದೆ, ಆಪರ್ಚುನಿಟಿ ಇದೆ. ಸೊ ಇದನ್ನು ಅವ್ರ ಕಡೆ ಅಟ್ರ್ಯಾಕ್ಷನ್ ಮಾಡ್ತಾಯಿದ್ದಾರೆ, ಅಂದರೆ ಅವ್ರ ಕೈಗೆ ರಿಸೀವ್ ಮಾಡ್ಕೊತಿದ್ದಾರೆ. ಈ ಪ್ರೀತಿ ಅನ್ನೋದು ಯಾರು? ನೀವು. ಫಸ್ಟ್ ಈ ಥರ ಪೆಂಟಿಕಲ್ಸ್ ತುಂಬ ಕೊಟ್ಟರೆ ಆವಾಗ, ಅಂದರೆ ಪೆಂಟಿಕಲ್ ನೋಡಿ, ಇವಾಗ ಒಂದು ಪೆಂಟಿಕಲ್ಗೋಸ್ಕರನೇ ಈ ವ್ಯಕ್ತಿ ಇಲ್ಲಿ ಕೈ ಚಾಚ್ತಾರೆ. ಸೊ ನೀವು ಮೊದಲು ಅವ್ರಿಗೆ ನೀವು ಪ್ರೀತಿಸಿರೋ ಅಂಥ ವ್ಯಕ್ತಿಗೆ ತುಂಬ ಪ್ರೀತಿ ಕೊಟ್ಟರು. ಅವಾಗ ಏನು ಮಾಡಿದ್ರು? ನೀವು ಪ್ರೀತಿ ಮಾಡಿದಂಥ ವ್ಯಕ್ತಿ ರಿಜೆಕ್ಷನ್ ಮಾಡಿಬಿಟ್ರು. ಸೊ ನಿಮ್ಮೊಂದು ಪ್ರೀತಿ ಅವ್ರಿಗೆ ಲೆಕ್ಕಕ್ಕಿಲ್ಲ. ಸೊ ಇವಾಗ ಏನು ಮಾಡ್ತಿದ್ದಾರೆ? ನೀವು ಪ್ರೀತಿಸೋಂಥ ವ್ಯಕ್ತಿ, ನೀವು ಸಣ್ಣ ಪ್ರೀತಿ ಕೊಟ್ಟರು ಸಾಕು, ಅವ್ರ ಜೊತೆ ಇದ್ದರೆ ಸಾಕು, ಖುಷಿಯಾಗಿರ್ತಾರೆ ಅಂತ ಅವರು ಯೋಚನೆ ಮಾಡ್ತಾಯಿದ್ರೆ. ಸೊ ನಿಮ್ಮನ್ನು ಅವ್ರು ಪ್ರತಿ ಕ್ಷಣ ನೆನ್ಪು ಮಾಡ್ಕೊತಿದ್ರೆ, ನಿಮ್ಮನ್ನು ತುಂಬ ಪ್ರತಿ ಕ್ಷಣ ನೆನ್ಪು ಮಾಡ್ಕೊತಿದ್ರೆ, ಪ್ರತಿ ನಿಮಿಷ ಅಂದರೆ ದಿವಸ ಯೋಚನೆ ಮಾಡ್ತಾರೆ ನೀವು ಪ್ರೀತಿಸೋ ಅಂತಾರೆ ನೋಡಿ ವ್ಯಕ್ತಿ. ಇಲ್ಲಿ ನೋಡಿ, ಇಲ್ಲಿ ಒಬ್ಬ ವ್ಯಕ್ತಿ ಆ ಪೆಂಟಿಕಲ್ಸ್ನ ಅಟ್ರ್ಯಾಕ್ಷನ್ ಮಾಡ್ತಾರೆ. ಹಂಗೆ ನೀವು ಪ್ರೀತಿಸಿರೋ ಅಂಥ ವ್ಯಕ್ತಿ ಕೂಡ ಅಷ್ಟೇ, ನಿಮ್ಮ ಮೈಂಡನ್ನ ಅವ್ರು ಕಂಟ್ರೋಲ್ ಮಾಡ್ಕೊತಾ ಇದ್ದಾರೆ. ಪದೇ ನೆನ್ಪು ಮಾಡ್ಕೊಳೋದಾಗಿರ್ಬೋದು, ಪದೇ ನಿಮ್ಮ ಹೆಸರು ಗುರ್ತು ಮಾಡ್ಕೊಳೋದಾಗಿರ್ಬೋದು, ನಿಮ್ಮ ಫೋಟೋಸ್ ನೋಡೋದಾಗಿರ್ಬೋದು, ನಿಮ್ಮ ಮಧ್ಯೆ ಆದಂಥ ಮೊಮೆಂಟ್ಸು, ಈವೆಂಟ್ಸು ಎಲ್ಲವನ್ನೂ ನೆನ್ಪು ಮಾಡ್ಕೊಳೋದಾಗಿರ್ಬೋದು, ನೀವು ಅವರು ದೂರ ಆದಂಥ ಘಟನೆಗಳು, ಕೆಟ್ಟ ಘಟನೆಗಳನ್ನ ನೆನ್ಪು ಮಾಡಿಕೊಂಡು ಇವಾಗ ನೀವೇ ಅವ್ರ ಲೈಫಲ್ಲಿ ಇದ್ದರೆ ಚೆನ್ನಾಗಿತ್ತು ಅಂತ ಯೋಚನೆ ಮಾಡ್ತಾ ಇರೋದಾಗಿರ್ಬೋದು. ಸೊ ಎಲ್ಲ ಯೋಚನೆ ಮಾಡ್ತಾಯಿದ್ದಾರೆ. ಆದ್ದರಿಂದ ನೋಡಿ, ಆ ವ್ಯಕ್ತಿ ಕೂಡ ಅಷ್ಟೇ, ಇವಾಗ ನೀವೇ ಅವ್ರ ಲೈಫಲ್ಲಿ ಹೊರಟೋದ್ರೆ ಅವರಷ್ಟು ಹ್ಯಾಪಿಯಾಗಿ ಸಂತೋಷವಾಗಿ ಫೀಲ್ ಮಾಡೋರಂಥ ವ್ಯಕ್ತಿ ಇನ್ನೊಬ್ಬರಿಲ್ಲ. ಸೊ ಅಂದರೆ ನೀವು ಪ್ರೀತಿಸೋ ಅಂಥ ವ್ಯಕ್ತಿ ಅವ್ರು ಬಗ್ಗಲ್ಲ. ಸೊ ನೀವೇ ಅವ್ರ ಲೈಫಲ್ಲಿ ಹೊರಟ್ರೆ ಕಾಂಪ್ರಮೈಸ್ ಆಗಿ ಅವ್ರ ಜೊತೆಲಿ ಇದ್ದೋದ್ರೆ ಆವಾಗ ಅವರು ಖುಷಿಯಾಗಿರ್ತಾರೆ. ನೋಡಿ, ನೀವು ಪ್ರೀತಿಸೋ ಅಂಥ ವ್ಯಕ್ತಿ ಯಾವ ರೀತಿ ಅಂದರೆ ಅವ್ರು ಯಾವ ಥರ ಪ್ರಯತ್ನ ಮಾಡ್ತಾಯಿದ್ದಾರೆ. ಇಲ್ಲಿ 3 ವ್ಯಕ್ತಿಗಳಿದ್ದಾರೆ. ಸೊ ಇದರ ಅರ್ಥ ಏನಂದರೆ, ಈ ಕಾರ್ಡಿನ ಅರ್ಥ, ಒಂದು ವ್ಯಕ್ತಿ ನೀವು ಪ್ರೀತಿಸಿರೋ ಅಂಥ ವ್ಯಕ್ತಿ, ಇನ್ನೊಂದು ಕಡೆ ಅವ್ರ ಫ್ಯಾಮ್ಲಿ, ಇನ್ನೊಂದು ಕಡೆ ನೀವು, 3 ಇರಬೇಕು. 2 ಸೈಡ್ ಲವರ್ಸ್ ಕತೆ 3 ಬೇಕು, ಇಬ್ಬರೂ ಬೇಕು, ನೀವು ಬೇಕು, ನೀವು ಅವ್ರ ಫ್ಯಾಮ್ಲಿನ ಬೇಕು. ಇನ್ನು ಮ್ಯಾರೇಜಾಗಿ ಸಪ್ರೇಷನ್ ಆಗಿರೋರಾದರೆ ಕೆಲವರು ಅವ್ರಿಗೆ ಅವ್ರ ಮಕ್ಕಳು ಬೇಕು, ಮಕ್ಕಳು ಅಂತಂದರೆ. ಸೊ ಎಲ್ಲರೂ ಬೇಕು, ಅಂದರೆ ಅವ್ರ ಪರ್ಸ್ನಲ್ ಪ್ರಾಬ್ಲಮ್ಸ್ ಕ್ಲಿಯರ್ ಆಗಬೇಕು, ಮತ್ತು ನೀವು ಬೇಕು, ಮತ್ತು ಅವ್ರು ಯಾವ ರೀತಿ ನಡ್ಕೊತಾರೋ ಆ ಥರನೇ ಇರಬೇಕು, ನೀವು ಕೂಡ ಅಷ್ಟೇ. ಸೊ ಥರ್ಡ್ ಪಾರ್ಟಿ ಸಿಚುವೇಷನ್ ಅಂದರೆ ವರ್ಕ್ಸು ಆಗಿರ್ಬೋದು, ಪರ್ಸ್ನಲ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಕೆರಿಯರ್ ಆಗಿರ್ಬೋದು, ಅವ್ರನ್ನ ನಡ್ಕೊಳೋ ರೀತಿನೂ ಆಗಿರ್ಬೋದು, ಪ್ರತಿಯೊಂದು ಇರುತ್ತೆ. ಥರ್ಡ್ ಪಾರ್ಟಿ ಸಿಚುವೇಷನ್ ಅಂದರೆ ಯಾವುದೇ ಒಂದು ಇದಾಗಿರ್ಬೋದು, ಕೆರಿಯರು, ಜಾಬು, ಪರ್ಸ್ನಲ್ ಪ್ರಾಬ್ಲಮ್ಸು, ಮೆಮೊರೀಸ್, ಇನ್ನೊಬ್ಬ ಥರ್ಡ್ ಪಾರ್ಟಿ ಅಫೇರ್ ಕನೆಕ್ಷನು ವ್ಯಕ್ತಿ, ಸೊ ಯಾರೇ ಆಗಿರ್ಬೋದು. ಸೊ ನೀವು ಬೇಕು, ಅವರು ಬೇಕು ಅಂತ ಅವರು ಆ ಥರ ಹಠ ಮಾಡ್ತಾಯಿದ್ದಾರೆ. ಕ್ವೀನ್ ಆಫ್ ಪೆಂಟಿಕಲ್ಸ್ ಅಷ್ಟೇ. ನೀವು ಪ್ರೀತಿಸಿರೋ ಅಂಥ ವ್ಯಕ್ತಿ ಯಾವ ಥರ ಎಫರ್ಟ್ಸ್ ಆಗ್ತಾಯಿದ್ದಾರೆ ಅಂದರೆ, ನೀವೇ ಅವ್ರ ಕೈಗೆ ಆಟೋಮ್ಯಾಟಿಕ್ ಸಿಗಬೇಕು. ನೋಡಿ, ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ ಈ ಕಾರ್ಡಲ್ಲಿ. ಸೊ ಪೆಂಟಿಕಲ್ ಇದೆ, ಅವ್ರ ಕೈಯಲ್ಲಿದೆ, ಸಿಂಹಾಸನ ಮೇಲೆ ಕೂತಿದ್ದಾರೆ, ಯಾವುದೇ ವಿತೌಟ್ 0 ಎಫರ್ಟ್ಸ್. ನೀವು ಪ್ರೀತಿಸಿರೋ ಅಂಥ ವ್ಯಕ್ತಿ ಕೂಡ ಅಷ್ಟೇ, ಏನೂ ಎಫರ್ಟ್ಸ್ ಹಾಕಲ್ಲ, 0 ಎಫರ್ಟ್ಸ್ ಹಾಕ್ತಾರೆ. ಆದರೆ ನೀವೇ ಅವ್ರ ಕೈಯಲ್ಲಿ ಹೋಗ್ಬೇಕು. ನೋಡಿ, ಇಲ್ಲಿ ಒಂದು ಪೆಂಟಿಕಲ್ ಅವರಷ್ಟು ಕೈಯಲ್ಲೇ ಇದೆ. ಸೊ ಎಲ್ಲಿಂದನೂ ಹಾರ್ಕೊಂಬಂದಿಲ್ಲ ಅಥವಾ ಎಲ್ಲಿ ಜಂಪ್ ಆಗಿ ಬಂದಿಲ್ಲ. ಸೊ ಅವ್ರ ಕೈಯಲ್ಲೇ ಇದೆ. ಸೊ ಇದೇ ಥರ ಅಷ್ಟೇ, ನೀವು ಕೂಡ ಅಷ್ಟೇ ಅವ್ರ ಲೈಫಲ್ಲಿ ಅವ್ರ ಜೊತೆನೇ ಇರಬೇಕು. ನೀವು ಪ್ರೀತಿಸೋ ಅಂಥ ವ್ಯಕ್ತಿ ಲೈಫಲ್ಲಿ ನೀವು ಅವ್ರ ಜೊತೆನೇ ಇದ್ದರೆ, ನೋಡಿ ಈ ಕಾರ್ಡಲ್ಲಿ ಹೇಗಿದೆ ಒಂದು ಪೆಂಟಿಕಲ್ ಆ ವ್ಯಕ್ತಿ ಜೊತೆನೇ, ಹಂಗೆ ನೀವು ಕೂಡ ಅಷ್ಟೇ ಅವರು ಈ ಕಾರ್ಡಲ್ಲಿ ಇದ್ದ ಥರನೇ ಇದು ನಿಮ್ಮ ವ್ಯಕ್ತಿ ಅಂದ್ಕೊಳ್ಳಿ, ಇದು ನೀವು ಅಂದ್ಕೊಳ್ಳಿ. ಸೊ ಆ ಥರ ಎಕ್ಸಾಂಪಲ್ ಅಷ್ಟೇ ಇದು. ಸೊ ಆ ಥರ ನೀವು ಕೂಡ ಅಷ್ಟೇ ನಿಮ್ಮ ವ್ಯಕ್ತಿ ಜೊತೆ ಲೈಫಲ್ಲಿ ನೀವು ಇದ್ದೋದ್ರೆ ಅವರು ಅಷ್ಟೇ, ಅವ್ರಿಗಿನ್ನೂ ಏನು ಎಫರ್ಟ್ಸ್ ಹಾಕೋದು ಬೇಕಾಗಿಲ್ಲ. ಸೊ ಅವ್ರ ಲೈಫ್ ಕೂಡ ಖುಷಿಯಾಗಿರುತ್ತಂತ ನಿಮ್ಮಷ್ಟು ನೀವೇ ಅವ್ರ ಲೈಫಲ್ಲಿ ಹೋಗ್ತೀರಾ ಅಂತ. ನೀವು ಪ್ರೀತಿಸಿರೋ ಅಂಥ ವ್ಯಕ್ತಿ ಏನೂ ಎಫರ್ಟ್ಸ್ ಹಾಕ್ತಾರೆ, ಸುಮ್ಮನೆ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಯಾಕಂದರೆ ಆ ವ್ಯಕ್ತಿಗೆ ಗೊತ್ತಿದೆ ನೀವು ಪ್ರೀತಿ ಮಾಡ್ತಾರಂತ ವ್ಯಕ್ತಿಗೆ ಗೊತ್ತಿದೆ, ನೀವು ಅವ್ರನ್ನ ಅಷ್ಟೇ ಪ್ರೀತಿ ಮಾಡ್ತಾರೆ, ಈಕ್ವಲ್ ಪ್ರೀತಿ ಮಾಡ್ತಾರೆ ಅಂತ ಗೊತ್ತಿದೆ. ಸೊ ನೀವು ಅವ್ರಿಗೋಸ್ಕರ ಮತ್ತೆ ಹೋಗ್ತೀರಂತ ಅವ್ರಿಗೆ ಗೊತ್ತಿದೆ. ಅದಕ್ಕೋಸ್ಕರನೇ ಅವರು ನೀವೆಷ್ಟೇ ಕಾಲ್ಸ್ ಮಾಡಿದ್ರು, ಮೆಸೇಜ್ ಮಾಡಿದ್ರು, ನೀವೆಷ್ಟೇ ಫೋನ್ ಮಾಡಿದ್ರು ರಿಸೀವ್ ಮಾಡಿದ್ರೆ ಹಂಗೆ ಇರೋದು. ಈ ರೀಡಿಂಗು ಇನ್ನೊಬ್ಬ ಥರ್ಡ್ ಪಾರ್ಟಿ ಕನೆಕ್ಷನ್ನು, ಇನ್ನೊಬ್ಬರ ಜೊತೆ ಹೋಗಿರೋರ್ಗಲ್ಲ. ಆ ವ್ಯಕ್ತಿ ಇನ್ನೂ ಮ್ಯಾರೇಜಾಗಿ ಸಪ್ರೇಷನ್ ಆಗಿ ಇನ್ನೂ ನಿಮಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರೆ ಮಾತ್ರ ಈ ರೀಡಿಂಗ್ ನಿಮಗೆ. ಓಕೆನಾ? ಕ್ವೀನ್ ಆಫ್ ವಾಂಡ್ಸ್. ನೀವು ಪ್ರೀತಿಸೋ ಅಂಥ ವ್ಯಕ್ತಿ ಏನು ಮಾಡ್ತಿದ್ರೆ, ನೆಗೆಟಿವ್ ಎನರ್ಜಿ, ಅವ್ರು ಏನೇ ನಿಮ್ಮ ಸೈಡ್ ಆ್ಯಕ್ಷನ್ ತೊಗೊಬೇಕಾದ್ರೂ ಆ್ಯಕ್ಷನ್ ತೊಗೊಳೋದು. ನೋಡಿ, ಇಲ್ಲಿ ಕ್ಯಾಟ್ ಇದೆ, ಇದು ನೆಗೆಟಿವ್ ಎನರ್ಜಿ. ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ, ಇನ್ನೊಂದು ಸೈಡ್ ನೋಡ್ತಾಯಿದ್ರೆ. ಇದರ ಅರ್ಥ ಏನು ಗೊತ್ತಾ? ನಿಮ್ಮ ವ್ಯಕ್ತಿ ನಿಮ್ಮ ಸೈಡ್ ಎಫರ್ಟ್ಸ್ ಹಾಕಬೇಕು, ನಿಮ್ಮ ಕಡೆ ಆ್ಯಕ್ಷನ್ ತೊಗೊಬೇಕಂತೆಲ್ಲ ಟ್ರೈ ಮಾಡ್ತಾರೆ. ಬಟ್ ಆದರೆ ಅವ್ರ ತಲೆಯಲ್ಲಿ ಓಡುತ್ತಲ್ವ ಅಹಂಕಾರ, ಯೋಚನೆ. ನೋಡಿ, ಕ್ವೀನ್ ಅಂದರೆ ಅವ್ರಿಗೆ ಯಾರ ಮಾತು ಕೇಳಲ್ಲ.
ಇಲ್ಲಿ ರೀಡಿಂಗ್ ಹುಡುಗ ನೋಡ್ತಿರೋ ಹುಡುಗಿಂಗೆ ಅಂದ್ಕೊಳ್ಳಿ, ಹುಡುಗಿ ನೋಡ್ತಾರೆ ಹುಡುಗ ಅನ್ಕೊ, ಮೇಲ್ ನೋಡ್ತಾರೆ ಫೀಮೇಲು, ಫೀಮೇಲ್ ನೋಡ್ತಾರೆ ಮೇಲ್ಗೆ ಅಂದ್ಕೊಳ್ಳಿ ರೀಡಿಂಗು. ಸೊ ಏನಂದರೆ ನಿಮ್ಮ ವ್ಯಕ್ತಿ ಕೂಡ ಅಷ್ಟೇ ಕ್ವೀನ್ ಬಂದಿರೋದ್ರಿಂದ ಯಾರ ಮಾತು ಕೇಳಲ್ಲ. ಸೊ ಅವ್ರು ಹೇಳ್ದಾಗೆ ಕೇಳಬೇಕು. ಹಂಗೆ ನಿಮ್ಮ ವ್ಯಕ್ತಿ ಕೂಡ ಅಷ್ಟೇ, ಅವ್ರ ಮೈಂಡಲ್ಲಿ ನೆಗೆಟಿವ್ ಥಾಟ್ಸ್ ಯಾವಾಗಲೂ ಇರುತ್ತೆ. ಅಲ್ಲಪ್ಪ ನಾವು ಪ್ರೀತಿಸಿದಂಥ ವ್ಯಕ್ತಿ ಮಾತು ನಾವು ಕೇಳಬೇಕು, ಅವರು ಹೇಳ್ದಾಗೆ ನಾವು ಕೇಳಬೇಕು ಅನ್ನೋದಿಲ್ಲ. ಇಲ್ಲ ಅವ್ರು ಹೇಳಿದ್ದೇ ನಡಿಬೇಕು ಅನ್ನೋ ಮೈಂಡ್ ಸೆಟ್ ಇದೆ ನಿಮ್ಮ ವ್ಯಕ್ತಿಗೆ. ಸೊ ಅದರಿಂದ ಅವ್ರು ಹೇಳಿದಾರನೇ ನಡ್ಕೊಂಡಿರೋದ್ರಿಂದನೂ ಅವರು ಕೂಡ ಅಷ್ಟೇ ಸ್ವಲ್ಪ ನೆಗೆಟಿವ್ ಇರೋದ್ರಿಂದ ನಿಮ್ಮ ಸೈಡ್ ಏನೂ ಎಫರ್ಟ್ಸ್ ಆಗ್ತಾಯಿಲ್ಲ ನಿಮ್ಮ ವ್ಯಕ್ತಿ. ಸೊ ನೀವೇ ಅವ್ರ ಲೈಫಲ್ಲಿ ಇದ್ದೋದ್ರೆ, ಅವ್ರು ಹೇಳ್ದಂಗೆ ಕೇಳ್ಕೊಂಡಿದ್ರೆ ಅವ್ರು ನಿಮ್ಮ ಜೊತೆ ಇದ್ದೋಗ್ತಾರೆ. ಕಿಂಗ್ ಆಫ್ ಕಪ್ಸ್. ನೀವೇ ಅವ್ರ ಲೈಫಲ್ಲಿ ಹೋದಷ್ಟು ನೀವು ಪ್ರೀತಿಸಿದಂಥ ವ್ಯಕ್ತಿಗೆ ಸುಲಭ ಆಗುತ್ತಂತ ಅವ್ರು ಅಷ್ಟು ನೋಡಿ. ಇಲ್ಲಿ ಒಬ್ಬ ವ್ಯಕ್ತಿ ಕಿಂಗ್ ಇದ್ದಾರೆ, 2 ಕಪ್ಸ್ ಇದ್ದಾರೆ. ಬಟ್ ಈ ಕಪ್ಸಲ್ಲಿರೋ ಎಮೋಷ್ನಲ್ಲೆಲ್ಲ ಇದಕ್ಕೆ ಫಿಲ್ ಮಾಡ್ತಾಯಿಲ್ಲ. ಸೊ ಇದ್ರ ಅರ್ಥ ಏನು ಗೊತ್ತಾ, ನೀವು ಪ್ರೀತಿಸಿದಂಥ ವ್ಯಕ್ತಿ ಲೈಫಲ್ಲಿ ಹೋದರೆ ಆವಾಗ ಇಲ್ಲಿ ನೋಡಿ ಒಬ್ಬ ವ್ಯಕ್ತಿ ಕಿಂಗ್ ಕೂತಿದ್ದಾರೆ, 2 ಕಪ್ಸ್ ಇಟ್ಕೊಂಡಿದ್ದಾರೆ, ಯಾರಿಗೋಸ್ಕರನೂ ವೆಯ್ಟ್ ಮಾಡಿ ನೋಡ್ತಾ ಇದ್ದಾರೆ ಈ ಕಾರ್ಡಲ್ಲಿ. ಒಬ್ಬ ವ್ಯಕ್ತಿ ಇನ್ನೊಂದು ಸೈಡ್ ನೋಡ್ತಾ ಇದ್ದಾರೆ ಈ ಕಾರ್ಡಲ್ಲಿ. ಸೊ ಅದೇ ಥರ ಅಷ್ಟು ನೀವು ಪ್ರೀತಿಸಿರೋ ಅಂಥ ವ್ಯಕ್ತಿ ನಿಮ್ಮ ಲೈಫಲ್ಲಿ, ಅವ್ರ ಲೈಫಲ್ಲಿ ನೀವೇ ಅವ್ರ ಲೈಫಲ್ಲಿ ಹೋಗೋವರೆಗೂ ಕಾಯ್ತಾ ಇದ್ದಾರೆ. ಹೋದ್ಮೇಲೆ ನೋಡ್ಕೊಂಡು ನಾವು ಪ್ರೀತಿ ತೋರಿಸೋಣ ಅಂತ ನಿಮ್ಮ ಪ್ರೀತಿಸಿರೋಂಥ ವ್ಯಕ್ತಿ ಕೂಡ ವೆಯ್ಟ್ ಮಾಡ್ತಾಯಿದ್ದಾರೆ. ಈ ಕಾರ್ಡಲ್ಲಿ ಯಾವ ರೀತಿ ವೆಯ್ಟ್ ಮಾಡ್ತಾಯಿದ್ರು ಅದೇ ಥರ ನೀವು ಪ್ರೀತಿಸಿರೋಂಥ ವ್ಯಕ್ತಿ ಕೂಡ ಅಷ್ಟೇ ಅವರೇ ಬರಲಿ, ಆವಾಗ ನಾನು ಮಾತಾಡ್ತೀನಿ, ಏನೋ ಒಂದು ಕ್ಲಿಯರಿಟಿ ಕೊಡ್ತೀನಿ. ಅಷ್ಟು ಅಲ್ಲಿವರೆಗೂ ಬೇಡ. ಈಗ ನಾನೇ ಹೋದರೆ ನಾನು ಸೋತಾಗೋಗ್ಬಿಡುತ್ತೆ. ನಾನು ಏನು ಆವಾಗ ಏನು ಅಂದರೆ, ಇವಾಗ ನೀವು ಪ್ರೀತಿಸೋಂಥ ವ್ಯಕ್ತಿ ಇದ್ದಾರೆ ಅಂದ್ಕೊಳ್ಳಿ, ಅವರಷ್ಟಕ್ಕೆ ನಿಮ್ಮ ಲೈಫಲ್ಲಿ ಬರೋಲ್ಲ. ಯಾಕಂದರೆ ಅವ್ರಿಗೆ ಗೊತ್ತು ನಿಮ್ಮ ಸೈಡ್ ಬಂದರೆ ಪ್ರಾಬ್ಲಮ್ಸ್ ಬರುತ್ತೆ, ನೀವು ಹೇಳ್ದಾಗ ಕೇಳಬೇಕು, ನಿಮ್ಮ ಪ್ರಕಾರ ನಡ್ಕೊಂಡು ಹೋಗ್ಬೇಕಂತ ಅವರು. ಅದೇ ನೀವೇ ಅವ್ರ ಲೈಫಲ್ಲಿ ಹೋದರೆ, ನೀವು ಪ್ರೀತಿಸೋಂಥ ವ್ಯಕ್ತಿಲಿ ಅವ್ರ ಕೆಲಸ ಇನ್ನೂ ಸುಲಭ ಆಗೋಗುತ್ತಲ್ಲ. ಅದಕ್ಕೆ ನಿಮ್ಮ ವ್ಯಕ್ತಿ ಆ ಥರ ಯೋಚನೆ ಮಾಡ್ತಿದ್ರೆ, ನೀವೇ ಅವ್ರ ಲೈಫಲ್ಲಿ ಹೋದರೆ ಅವ್ರು ಹೇಳ್ದಂಗೆ ನಡ್ಕೊಬೋದಲ್ವಾ ಅಂತ ನಿಮ್ಮ ವ್ಯಕ್ತಿ. ಅದೇ ನಿಮ್ಮ ಲೈಫಲ್ಲಿ ಅವರೇ ನಿಮ್ಮ ಲೈಫಿಗೆ ಬಂದುಬಿಟ್ರೆ ನೀವು ಹೇಳ್ದಾಗ ಕೇಳಬೇಕಲ್ವ, ನಿಮ್ಮ ವ್ಯಕ್ತಿ ಆ ಥರ ಯೋಚನೆ ಮಾಡ್ತಾಯಿದ್ದಾರೆ. ಸೊ ಅದಕ್ಕೆ ಏನೂ ಎಫರ್ಟ್ಸ್ ಆಗ್ತಾಯಿಲ್ಲ. ಸೊ 3 ಆಫ್ ಕಪ್ಸ್ ಟ್ಯಾರೋಟ್ ಕಾರ್ಡ್ ಇರೋದ್ರಿಂದ ನೀವು ಪ್ರೀತಿಸಿರೋಂಥ ವ್ಯಕ್ತಿಗೆ ಫ್ಯಾಮ್ಲಿ ಇದ್ದರೆ ಫ್ಯಾಮ್ಲಿ ಬೇಕು, ನೀವಿದ್ರೆ ನೀವು ಬೇಕು. ಇನ್ನು ಜಾಬ್ ಇದ್ದರೆ ಇಲ್ಲಿ ನೋಡಿ ಒಬ್ಬ ವ್ಯಕ್ತಿ ನೀವು, ಇನ್ನೊಂದು ವ್ಯಕ್ತಿ ಫ್ಯಾಮ್ಲಿ ಅಥವಾ ಕೆರಿಯರು. ಸೊ ಥರ್ಡ್ ಪಾರ್ಟಿ ಸಿಚುವೇಷನ್ನು. ಸೊ ಯಾವುದೇ ಥರ್ಡ್ ಪಾರ್ಟಿ ಸಿಚುವೇಷನ್ ಇರಲಿ, ಅದಕ್ಕೆ ಥರ್ಡ್ ಪಾರ್ಟಿ ಸಿಚುವೇಷನ್ ಅವರು ಬೇಕು, ನೀವು ಬೇಕು. ಸೊ ಮೂವರು ಹ್ಯಾಪಿಯಾಗಿರಬೇಕು. ಸೊ ಅದಕ್ಕೋಸ್ಕರ ನೀವು ಪ್ರೀತಿಸಿರೋಂಥ ವ್ಯಕ್ತಿ 3 ಕಡೆನೂ ಎಫರ್ಟ್ಸ್ ಹಾಕ್ತಾಯಿದ್ದಾರೆ. ನಿಮ್ಮ ಕಡೆನೂ ಎಫರ್ಟ್ಸ್ ಹಾಕ್ತಾಯಿದ್ದಾರೆ, ಅವ್ರ ಫ್ಯಾಮ್ಲಿ ಕಡೆನೂ ಎಫರ್ಟ್ಸ್ ಆ ಥರ ಸಾಧ್ಯ ಇದೆಯಾ ಹೇಳಿ? ಸೊ ಇಲ್ವಲ್ಲ. ನೀವು ಪ್ರೀತಿಸಿದಂಥ ವ್ಯಕ್ತಿ ನೀವು ಬೇಕು, ಅವರು ಬೇಕು. ಇಲ್ಲಿ ಕೆಲವರು ನೋಡ್ತಾ ಇರೋರು ಇಂಟರ್ ಕ್ಯಾಸ್ಟ್ ಇರುತ್ತೆ, 2 ಸೈಡ್ ಲವರ್ಸ್ ಆದರೆ. ಮ್ಯಾರೇಜು, ಏಜು, ಕ್ಯಾಸ್ಟು, ಕಲ್ಚರು, ಪ್ರೊಫೆಷನ್ನು, ಸೊ ಎಲ್ಲವೂ ಡಿಫ್ರೆನ್ಸ್ ಇರುತ್ತೆ. ಸೊ ನಿಮ್ಮ ವ್ಯಕ್ತಿ ಯಾರಿದ್ದಾರೆ ನೋಡಿ, ಅವರು ಮೆಟೀರಿಯಲಿಸ್ಟಿಕ್ ಮ್ಯಾನ್ ಇದ್ದಾರೆ. ಅವರು ತುಂಬ ಆಸ್ತಿ ಬೇಕು, ದುಡ್ಡು ಬೇಕು ಅನ್ನೋ ಕ್ಯಾರೆಕ್ಟರ್ಸು. ಸೊ ನೀವು ಪ್ರೀತಿಸಿರೋ ಅಂಥ ವ್ಯಕ್ತಿ ಮೆಟೀರಿಯಲಿಸ್ಟಿಕ್ ಮ್ಯಾನ್ ಇದ್ದಾರೆ, ಅವ್ರಿಗೆ ದುಡ್ಡು ಬೇಕು, ಆಸ್ತಿ ಬೇಕು, ಜಮೀನು ಬೇಕು, ಸೊ ಎಲ್ಲವೂ ಬೇಕು. ಸೊ ನೀವು ಬೇಕು. ಸೊ ಅವ್ರಿಗೆ ಏನಿದೆಯೋ ಎಲ್ಲವೂ ಬೇಕು. ಆದ್ದರಿಂದ ನೀವು ಪ್ರೀತಿಸೋ ಅಂಥ ವ್ಯಕ್ತಿ ಮೆಟೀರಿಯಲಿಸ್ಟಿಕ್ ಮ್ಯಾನ್ ಇದ್ದಾರೆ. ಸೊ ಅವ್ರಿಗೆ ಎಲ್ಲವೂ ಬೇಕು, ನೀವು ಬೇಕು. ಸೊ ಅದರಿಂದ ಏನೂ ಎಫರ್ಟ್ಸ್ ಆಗ್ತಲ್ಲ ನೋಡಿ. ಅವರು ಫುಲ್ ಥರ ಡಿಸಿಷನ್ ತೊಗೊಳಕ್ಕೆ ನಿಮ್ಮ ಸೈಡ್ ಇಷ್ಟ ಅಲ್ಲ. ಸೊ ಅವರು ನಿಮ್ಮ ಸೈಡ್ ಬಂದುಬಿಟ್ರೆ ಇವಾಗ ಅವ್ರಿಗೆ ಪ್ರಾಬ್ಲಮ್ಸ್ ಬರುತ್ತೆ. ಅದಕ್ಕೋಸ್ಕರ ನಿಮ್ಮ ವ್ಯಕ್ತಿ ಅವ್ರು ಯಾವುದೇ ಪ್ರಾಬ್ಲಮ್ನ ಪಡೋಕ್ಕೆ ಇಷ್ಟ ಇಲ್ಲ. ಯಾಕಂದರೆ ನಿಮ್ಮ ಸೈಡ್ ಬಂದರೆ ಅವರು ತುಂಬ ಕಷ್ಟಪಡ್ಬೇಕಂತಂದು ಅವ್ರಿಗೆ ಗೊತ್ತಾಗಿದೆ. ಅವ್ರ ಫ್ಯಾಮ್ಲಿನ ಬಿಡೋಕ್ಕೂ ಇಷ್ಟ ಇಲ್ಲ, ಅವ್ರ ಜಾಬ್ನ ಬಿಡೋಕ್ಕೂ ಇಷ್ಟ ಇಲ್ಲ. ಸೊ ಅವ್ರ ಫ್ಯಾಮ್ಲಿನೂ ಬೇಕು, ನೀವು ಬೇಕು. ಸೊ ನಿಮ್ಮ ವ್ಯಕ್ತಿ ಯಾವುದೇ ಥರ ಡಿಸಿಷನ್ ತೊಗೊತಲ್ಲ. ಸೊ ನಿಮ್ಮ ವ್ಯಕ್ತಿ ನಿಮ್ಗೆ ಕಮಿಟ್ಮೆಂಟ್ ಕೊಡ್ತಾರಂತ ನೀವು ತುಂಬ ವೆಯ್ಟ್ ಮಾಡ್ತಾಯಿದ್ರೆ, ಅವ್ರು ನೋಡಿದರೆ ಕಮಿಟ್ಮೆಂಟೇ ಕೊಡ್ತಾಯಿಲ್ಲ. ಕೊಡಬೇಕು ಅನ್ಕೊತಾರೆ, ನಿಮ್ಮನ್ನು ಆಟ ಆಡಿಸ್ತಾರೆ, ಸುಮ್ಮನೆ ಆಗೋಗ್ತಾರೆ. 2 ಸೈಡ್ ಲವರ್ಸ್ ಆದರೆ. ಇನ್ನು ಮ್ಯಾರೇಜಿಗೆ ಸಪ್ರೇಷನ್ ಆಗಿ ನೋ ಕಾಂಟ್ಯಾಕ್ಟ್ ಇರೋರು ಅಷ್ಟೇ, ಮದುವೆ ಆಗಿ ಸಪ್ರೇಷನ್ ಆಗಿರೋರು ಅಷ್ಟೇ, ಕೋರ್ಟ್ ಕೇಸ್ ಅವರೆಲ್ಲ. ಸೊ ನಿಮ್ಮ ಸೈಡ್ ಬರ್ಬೇಕಂತ ತುಂಬ ಇಷ್ಟಪಡ್ತಾರೆ. ಬಟ್ ಆದರೆ ಅವ್ರ ಫ್ಯಾಮ್ಲಿ ಮಾತು ಕೇಳ್ಕೊಂಡು, ಇನ್ನೊಬ್ರು ಮಾತು ಯಾರೋ ಒಬ್ರು ಮಾತು ಕೇಳ್ಕೊಂಡು, ಹೇಳ್ದವ್ರ ಮಾತು ಕೇಳ್ಕೊಂಡು ನಿಮ್ಮ ಸೈಡ್ ಬರಬೇಕಾದವರು ಮತ್ತೆ ವಾಪಸ್ ಹೊರಟೋಗ್ತಾರೆ, ಸುಮ್ಮನೆ ಆಗಿಬಿಡ್ತಾರೆ. ಆದರೆ ನೀವು ಅಂದರೆ ಅತಿಯಾದ ಪ್ರೀತಿ ಇದೆ, ನಿಮಗೋಸ್ಕರ ಏನು ಬೇಕಾದ್ರೂ ಮಾಡ್ಬೇಕು ಅನ್ಕೊತಾರೆ ಒಂದು ಸಾರಿ. ಆಮೇಲೆ ನೀವೇ ಅವ್ರ ಪ್ರಪಂಚ ಅಂತ ನಂಬಿರ್ತಾರೆ. ಮತ್ತು ನೋಡಿದರೆ ನಿಮಗೇನು ಹೇಳೋದೆಲ್ಲ ಎಲ್ಲ ವರ್ಡ್ಸ್ನೂ ಸೀಕ್ರೆಟ್ಸಾಗಿ ಇಟ್ಕೊತಾರೆ. ಸರಿ, ಬಾಯಿ ಬಿಟ್ಟೆ ಮಾತೇ ಆಡಲ್ಲ ನೀವು ಪ್ರೀತಿಸೋ ಅಂಥ ವ್ಯಕ್ತಿ. ಇಲ್ಲಿ ಕೆಲವ್ರ ಲೈಫಲ್ಲಂತೂ ನೀವು ಪ್ರೀತಿ ಮಾಡೋಂಥ ವ್ಯಕ್ತಿ ಬಾಯಿ ಬಿಟ್ಟು ಮಾತೇ ಆಡಲ್ಲ. ತುಂಬ ಸೀಕ್ರೆಟ್ಸ್ ಇದ್ದಾವೆ ನಿಮ್ಮ ಒಂದು ಪರ್ಸನ್. ಅಂದರೆ ಅವರು ತುಂಬ ಕೆಲವ್ರು ಅಂದರೆ ನೀವು ಯಾರನ್ನ ಪ್ರೀತಿ ಮಾಡ್ತಾಯಿದ್ರೆ ನೋಡಿ, ಅವ್ರಿಗೆ ಕೆಲವು ರಹಸ್ಯಗಳಿದೆ. ಅದು ನಾಲೆಡ್ಜಲ್ಲಾಗಿರ್ಬೋದು, ಬುದ್ಧಿವಂತಿಕೆಯಲ್ಲಾಗಿರ್ಬೋದು, ಜ್ಞಾನದಲ್ಲಾಗಿರ್ಬೋದು, ಮೈಂಡ್ ಸೆಟ್ಟಲ್ಲಾಗಿರ್ಬೋದು, ಎಲ್ಲ ಥರದ್ರಲ್ಲೂ ನೀವು ಪ್ರೀತಿಸೋಂಥ ವ್ಯಕ್ತಿ ಸ್ವಲ್ಪ ತುಂಬ ಬುದ್ಧಿವಂತರಿದ್ದಾರೆ.
ಸೊ ಅವ್ರಿಗೆ ಗೊತ್ತಾಗಿದೆ ನೀವು ನಿಮ್ಮನ್ನು ಪಡ್ಕೊಳ್ಬೇಕಂತ ಅವ್ರು ಬಂದರೆ, ಸೊ ಅವ್ರು ಏನಾದರೂ ಎಫರ್ಟ್ಸ್ ಹಾಕಿದ್ರೆ ನೀವು ಪ್ರೀತಿ ಮಾಡ್ತಾರಂಥ ವ್ಯಕ್ತಿ ನಿಮ್ಮ ಸೈಡ್ ಬರಬೇಕಂದ್ರೆ, ಇಲ್ಲಿ ನೋಡಿ ಒಬ್ಬ ವ್ಯಕ್ತಿ 10 ವಾಂಟ್ಸ್ನ ಹೊರಿತಾ ಎಷ್ಟು ಕಷ್ಟಪಡ್ತಾನೆ, ಸೊ ಅದೇ ರೀತಿ ನೀವು ಪ್ರೀತಿಸಿರೋಂಥ ವ್ಯಕ್ತಿ ನಿಮ್ಮ ಸೈಡ್ ಬರಬೇಕಾದ್ರೆ ಗೊತ್ತಾಗ್ಬಿಟ್ಟಿದ್ದೆ ಅವ್ರಿಗೆ. ಇವಾಗ ಮೊದಲು ನಿಮಗೆಲ್ಲ ತುಂಬ ನೋವು ಕೊಟ್ಬಿಡ್ತು, ಇವಾಗ ನಿಮ್ಮ ಸೈಡ್ ಬರಬೇಕು ಅವ್ರಿಗೆ ಗೊತ್ತಾಗ್ತಲ್ಲ. ಇವಾಗ ಅವ್ರು ತುಂಬ ಕಷ್ಟಪಡಬೇಕಾಗುತ್ತೆ, ಯಾಕಂದರೆ ನೀವು ಅವರು ತುಂಬ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಲಾಂಗ್ ಡಿಸ್ಟೆನ್ಸಲ್ಲಿದ್ರೆ. ಸೊ ಅದಕ್ಕಾಗಿ ಅವ್ರು ಯಾವುದೇ ಥರ ಕಷ್ಟಪಡೋದಕ್ಕೆ ಇಷ್ಟ ಇಲ್ಲ ಅವ್ರಿಗೆ. ಸೊ ನೀವೇ ಅವ್ರ ಲೈಫಲ್ಲಿ ಹೊಟ್ಟೋದ್ರೆ ಬೆಟರ್ ಅಂತ ಏನೋ ಎಫರ್ಟ್ಸ್ ಹಾಕ್ತಾರೆ, ಸೈಲೆಂಟ್ ಆಗಿದ್ದಾರೆ ನೋಡಿ. ಅದೇ ಟೂ ಆಫ್ ಪೆಂಟಿಕಲ್ಸ್ ಸಿಚುವೇಶನ್. ಸೊ ನೀವು ಪ್ರೀತಿ ಮಾಡ್ತಾರಂಥ ವ್ಯಕ್ತಿ, ಅವ್ರ ಫ್ಯಾಮ್ಲಿನೂ ಬೇಕು, ನೀವು ಬೇಕು. ಇಲ್ಲಿ ಅವ್ರ ಫ್ಯಾಮ್ಲಿ, ಇನ್ನೊಂದು ಕಡೆ ನೀವು, ಇಬ್ಬರನ್ನೂ ಬ್ಯಾಲೆನ್ಸ್ ಮಾಡ್ತಾಯಿದ್ರೆ. ಈ ಕಡೆ ನಿಮ್ಗೆ ಕಮಿಟ್ಮೆಂಟು ಕೊಡ್ತಾಯಿಲ್ಲ, ಈ ಕಡೆ ಅವ್ರ ಫ್ಯಾಮ್ಲಿಗೆಲ್ಲೂ ಹೇಳ್ತಾಯಿಲ್ಲ ನೀವು ಅಂದರೆ ಇಷ್ಟ ಅಂತ. 2 ಸೈಡ್ ಲವರ್ಸ್ ಆದರೆ. ಇನ್ನು ಮ್ಯಾರೇಜಾಗಿ ಸಪ್ರೇಷನ್ ಆಗಿರೋರು ಅಷ್ಟೇ, ನೀವು ಅಂದರೆ ಇಷ್ಟ ಅಂತ ಅವ್ರ ಫ್ಯಾಮ್ಲಿಯಲ್ಲಿ ಹೇಳ್ತಾಯಿಲ್ಲ, ಮತ್ತು ನೀವು ಬೇಕಂತ ನಿಮ್ಮ ಸೈಡು ಬರ್ತಾಯಿಲ್ಲ. ಸೊ ಅವ್ರ ಫ್ಯಾಮ್ಲಿನೂ ಕನ್ಫ್ಯೂಸ್ ಮಾಡ್ತಿದ್ರೆ, ನಿಮ್ಮನ್ನು ಕನ್ಫ್ಯೂಸ್ ಮಾಡ್ತಿದ್ರೆ. ನೀವು ಪ್ರೀತಿಸಿದಂಥ ವ್ಯಕ್ತಿ, ಅವ್ರಿಗಿಬ್ಬರು ಬೇಕು, ಯಾರನ್ನ ಬಿಟ್ಟು ಹೋಗ್ತಾರೆ ಅವರು? ಸೊ ನೀವು ಅವ್ರ ಲೈಫಲ್ಲಿಲ್ಲ, ಇವಾಗ ತುಂಬ ದುಃಖ ಪಡ್ತಾಯಿದ್ದಾರೆ. ಸೊ ನಿಮ್ಮ ಸೈಡ್ ಬರಬೇಕಂತ ಅವ್ರಿಗೂ ತುಂಬ ಖುಷಿ. ಇಲ್ಲಿ ನೋಡಿದ್ದೆ ಥರ್ಡ್ ಪಾರ್ಟಿ, ಅವ್ರಿಗೋಸ್ಕರ ಎಲ್ಲವನ್ನು ಬಿಟ್ಬಿಟ್ಟಿದ್ದಾರೆ. ಅಂದರೆ ನಿಮಗೋಸ್ಕರ. ಇಲ್ಲಿ ನೀವು ವೆಯ್ಟ್ ಮಾಡ್ತಾ ಇರೋದು ಈ ಕಪ್ಸಲ್ಲಿ, ಹಿಂದಕ್ಕೆ ತಿರ್ಗಿ ನೋಡ್ತಾರೆ ಅಂತ. ಬಟ್ ಅವ್ರು ಹಿಂದಕ್ಕೂ ತಿರ್ಗಿ ನೋಡ್ತಲ್ಲ, ಏನೂ ಇಲ್ಲ. ನೀವು ಪ್ರೀತಿಸಿರೋಂಥ ವ್ಯಕ್ತಿ ನಿಮ್ಗೆ ಹರ್ಟ್ ಮಾಡಿದ್ರು, ಇವಾಗ ಅವರು ದುಃಖಪಟ್ಟು ನೋವು ಪಡ್ತಿದ್ರೆ. ಏನಾದ್ರು ಎಫರ್ಟ್ಸ್ ಆಗ್ತದ್ರ? ಇಲ್ಲ. ಕ್ವೀನ್ ಆಫ್ ಕಪ್ಸ್. ಸೊ ಇದ್ರ ಅರ್ಥ ಏನಂದರೆ, ನೀವು ಪ್ರೀತಿಸಿದಂಥ ವ್ಯಕ್ತಿಗೆ ನಿಮ್ಮನ್ನು ಕಂಡ್ರೆ ತುಂಬ ಅತಿಯಾದ ಪ್ರೀತಿ. ಸೊ ಏನಾದರೂ ನಿಮ್ಮ ಕಡೆ ಏನಾದರೂ ಪ್ರಯತ್ನ ಮಾಡ್ತಾಯಿದ್ರೆ ಅಂದರೆ, ಏನು ಪ್ರಯತ್ನ ಮಾಡ್ತಾಯಿಲ್ಲ, ನೀವೇ ಅವ್ರ ಲೈಫ್ಗೆ ಹೋಗ್ತೀರಂತ ಅವರ ಸ್ಕೌಡೆ ವೆಯ್ಟ್ ಮಾಡ್ತಾಯಿದ್ರೆ. ಸೊ ಅವರು ಬಿಟ್ಬಿಡ್ತಾರೆ ನಿಮ್ಮನ್ನು ಅಂದರೆ, ಬಿಡೋಕ್ಕಂತೂ ಅವ್ರಿಗೆ ಇಷ್ಟನೇ ಇಲ್ಲ. ನೀವು ಅಷ್ಟು ಅವ್ರನ್ನ ಸದ್ಯಕ್ಕೆ ಬಿಟ್ಬಿಡ್ತೀರಾ? ಬಿಡೋಕ್ಕೆ ಇಷ್ಟನೇ ಇಲ್ಲ. ನೋಡಿ, ಇಲ್ಲಿ ಡೆವಿಲ್ ಟ್ಯಾರೆಟ್ ಬಂದಿದ್ದಕ್ಕೆ ಚೈನಾಗಿ ಕಟ್ಟಾಕಿದ್ದಾರೆ, ಬಿಡಿಸ್ಕೊಳಕ್ಕೆ ಅಲ್ಲಿ ಲಾಕೇ ಇಲ್ಲ. ಬೀಗ ಇದ್ರೆ ತಾನೇ ಅಲ್ಲಿ ಕೀ ಹಾಕ್ಕೊಂಡು ಬಿಡಿಸ್ಕೊಳಕ್ಕೆ, ಬೀಗನೇ ಇಲ್ಲ. ಸೊ ಹಂಗೆ ನಿಮ್ಮ ವ್ಯಕ್ತಿ ನಿಮ್ಮ ಮೈಂಡ್ ಬಿಟ್ಟು ಹೋಗ್ತಲ್ಲ, ಆ ವ್ಯಕ್ತಿ ಕೂಡ ಅಷ್ಟೇ ನಿಮ್ಮನ್ನು ಬಿಟ್ಟು ಹೋಗ್ತಲ್ಲ ಅವ್ರ ಮೈಂಡ್ನಿಂದ. ಸೊ ಇಬ್ಬರು ಅಷ್ಟೇ ತುಂಬ ಆಗ್ತಾಯಿದ್ರೆ, ನೀವು ಪ್ರೀತಿಸಿದಂಥ ವ್ಯಕ್ತಿಗೆ ನಿಮ್ಮ ಬೆಲೆ ಈಗ ಗೊತ್ತಾಗ್ತಾ ಇಲ್ಲ. ಇವಾಗ ಗೊತ್ತಾಗ್ತದೆ ಅವ್ರಿಗೆ, ನೀವು ಅವ್ರನ್ನ ಎಷ್ಟು ಪ್ರೀತಿ ಮಾಡ್ತಿದ್ರೆ, ನಿಮ್ಮ ಒಂದು ಪ್ರೀತಿ ಏನಂತ ಅವ್ರಿಗೆ ಇವಾಗ ಅರ್ಥ ಆಗ್ತದೆ. ಸೊ ಇವಾಗ ನೀವು ಅವ್ರ ಲೈಫಿಗೆ ಬೇಕೇ ಬೇಕು. ಸ್ಟ್ರೆಂತ್, ಧೈರ್ಯ ಎಲ್ಲ ನೀವು ಪ್ರೀತಿ ಮಾಡ್ತಾರಂಥ ವ್ಯಕ್ತಿಗೆ ಇವಾಗ ನಿಮ್ಮ ಹತ್ರ ಬರಬೇಕಂದ್ರೆ. ಯಾಕಂದರೆ ಅವ್ರು ನಿಮ್ಗೆ ಅಷ್ಟು ಒಂದು ನಿಮ್ಮ ಪ್ರೀತಿನೆಲ್ಲ ನೆಗ್ಲೆಕ್ಟ್ ಮಾಡಿದ್ರು, ತುಂಬ ತೊಂದರೆ ಮಾಡಿಕೊಟ್ರು, ತುಂಬ ಅವಮಾನ ಮಾಡಿದ್ರು. ಸೊ ನಿಮ್ಮನ್ನ ಇನ್ಸಲ್ಟ್ ಕೂಡ ಮಾಡಿರ್ತಾರೆ ಕೆಲವ್ರ ಲೈಫಲ್ಲೇ. ಸೊ ಇವಾಗ ಅವರು ನಿಮ್ಮ ಸೈಡ್ ಬರಬೇಕಂದ್ರೆ ಹೇಗೆ ಹೋಗಲಿ, ನಾನು ಇಷ್ಟೆಲ್ಲ ಮಾಡಿದೆ ರಾಮಾಯಣ ಅಂತ ಇವಾಗ ಬರ್ತಾಯಿಲ್ಲ. ಟವರ್ ಸಿಚುವೇಶನ್, ಇಲ್ಲಿ ಕೆಲವರು ಪ್ರೀತಿಯಲ್ಲಿ ನೋ ಕಾಂಟ್ಯಾಕ್ಟು, ನೋ ಸಿಚುವೇಶನು, ಕ್ಯಾಸ್ಟು, ಕಲ್ಚರು, ಏಜು ಡಿಫ್ರೆನ್ಸು ಎಲ್ಲ ಐತೆ. ಸೊ ಅದರಿಂದನೂ ನೀವು ಸಡನ್ಲಿ ಅನ್ಎಕ್ಸ್ಪೆಕ್ಟೆಡಾಗಿ ಒಬ್ಬರಿಂದ ಒಬ್ಬರು ತುಂಬ ದೂರ ಆಗಿಬಿಟ್ರಿ. ಟವರ್ ಮೂಮೆಂಟ್. ದ ಮೂನ್, ಒಬ್ರಿಗೋಸ್ಕರ ಒಬ್ಬರು ತುಂಬ ಅಳ್ತಾನೆ ಇದ್ದೀರ. ನಿಮ್ಮ ವ್ಯಕ್ತಿ ಅಂತ ಅಳ್ತಾನೆ ಇರ್ತಾರೆ, ಗೊತ್ತಾಗ್ತಲ್ಲ. 2 ಸೈಡ್ ಲವ್. ದ ಲವರ್ಸ್, ನೀವು ಪ್ರೀತಿಸೋಂಥ ವ್ಯಕ್ತಿಗೆ ನಿಮ್ಮ ಮೇಲೆ ಅತಿಯಾದ ಪ್ರೀತಿ ಇದೆ, ನಿಮಗೂ ಅಷ್ಟೇ ಅವ್ರನ್ನ ಕಂಡ್ರೆ ಅತಿಯಾದ ಪ್ರೀತಿ ಇದೆ. ಮಾಡೋವಂಥ ಕೆಲವು ತಪ್ಪು ಕೆಲಸಗಳಿಂದ ನೀವಿಬ್ಬರು ಒಂದಾಗ್ತಿಲ್ಲ, ಅದಕ್ಕೋಸ್ಕರ ನಿಮ್ಮ ವ್ಯಕ್ತಿ ಎಫರ್ಟ್ಸ್ ಆಗ್ತಲ್ಲ. ಇಲ್ಲಿ ನೋಡಿ, ಒಬ್ಬ ವ್ಯಕ್ತಿ ಪೆಂಟಿಕಲ್ಸ್ ಕಡೆ ಗಮನ ಕೊಡ್ತಾ ಇದ್ದಾನೆ, ಬಟ್ ಅದನ್ನು ಪಡ್ಕೊಳೋಕ್ಕೇನು ಪ್ರಯತ್ನ ಮಾಡ್ತಲ್ಲ. ಹಂಗೆ ನೀವು ಅಷ್ಟೇ, ನೀವು ಪ್ರೀತಿಸೋಂಥ ವ್ಯಕ್ತಿ ನೀವು ಅವ್ರ ಲೈಫಲ್ಲಿ ಬೇಕು, ಬಟ್ ಆದರೆ ಅವರು 0 ಎಫರ್ಟ್ಸು, ಏನು ಒಂದು ಚೂರು ಕೂಡ ನಿಮ್ಮನ್ನು ಪಡ್ಕೊಳೋದಕ್ಕೋಸ್ಕರ ಪ್ರಯತ್ನ ಮಾಡೋದು. ಕನಿಷ್ಠ ಪಕ್ಷ ಕಾಲು ಮೆಸೇಜ್ ಕೂಡ ಮಾಡ್ತಾಯಿಲ್ಲ. ಕಮಿಟ್ಮೆಂಟ್ ಕೊಡ್ಬೇಕು ಅನ್ಕೊತಾರೆ, ಎಲ್ಲ ಸುಮ್ಮನೆ ಥಿಂಕ್ ಮಾಡ್ತಾರೆ ಅಷ್ಟೇ. ನೋಡಿ, ಇಲ್ಲಿ ಒಬ್ಬ ವ್ಯಕ್ತಿ ಥಿಂಕ್ ಮಾಡ್ತಾ ಇದ್ದಾರೆ ಅಷ್ಟೇ, ಬಟ್ ಏನು ಆ್ಯಕ್ಷನ್ ಇಲ್ಲ. ಸೊ ಹಂಗೆ ನಿಮ್ಮ ವ್ಯಕ್ತಿ ಕೂಡ ಅಷ್ಟೇ, ಯಾವುದೇ ಥರ ಆ್ಯಕ್ಷನ್ ಇಲ್ಲ ಅಷ್ಟೇ. ನಾನು ವ್ಯೂವರ್ಸ್ಗೆ ಏಂಜಲ್ ಗೈಡೆನ್ಸ್ ಏನು, ಅವ್ರು ಪ್ರೀತಿಸೋ ಅಂಥ ವ್ಯಕ್ತಿ ಬಗ್ಗೆ ಮತ್ತು ಇವ್ರಿಗೆ ಏಂಜಲ್ ಗೈಡೆನ್ಸ್ ಏನು? ಆಸ್ಕ್ ಯುವರ್ ಏಂಜಲ್ಸ್. ನೋ ನೀಡ್ ಟು ವರಿ. ನೀವು ತುಂಬ ಗಾಬರಿ ಪಟ್ಕೊಂಡು ನಿಮ್ಮ ಜೀವನ ನೀವು ಹಾಳು ಮಾಡ್ಕೊಬೇಡಿ. ಏನು ಬರುತ್ತೆ? ರೀಕನ್ಸಿಡರ್. ನಿಮ್ಗೆ ಆ ವ್ಯಕ್ತಿ ಬೇಕಾ ಬೇಡವಾ ಅಂತ ಮತ್ತೆ ಇನ್ನೊಂದು ಸರಿ ನೆನ್ಪು ಮಾಡ್ಕೊಳ್ಳಿ. ನೋ, ನೀವು ಯಾವುದೋ ಆ ವ್ಯಕ್ತಿಗೋಸ್ಕರ ತುಂಬ ಸಡನ್ ಎಮೋಷ್ನಲ್ ಡಿಸಿಷನ್ ತೊಗೊಂಡು ನಿಮ್ಮ ಲೈಫ್ನ ಪ್ರಾಬ್ಲಮಲ್ಲಿ ಇಟ್ಕೊತಿದ್ರೆ ಆ ರೀತಿ ಮಾಡ್ಕೊಳಕ್ಕೆ ಹೋಗಬೇಡಿ. ಗೆಟ್ ಮೋರ್ ಇನ್ಫಾರ್ಮೇಷನ್. ನಿಮ್ಮ ವ್ಯಕ್ತಿ ಬಗ್ಗೆ ಇನ್ನೂ ಪೂರ್ತಿಯಾಗಿ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ, ನಿಮ್ಮ ಮನಸ್ಸಲ್ಲಿರೋ ವ್ಯಕ್ತಿ ಬಗ್ಗೆ. ಕಮ್ಯುನಿಕೇಟ್ ಕ್ಲಿಯರ್ಲಿ. ಸೊ ಅಂದರೆ ನೀವು ಆ ವ್ಯಕ್ತಿ ಹತ್ರ ಒಂದು ಸರಿ ಆದರೂ ಮಾತಾಡಿ ನಿಮ್ಮ ಒಂದೆಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಳಿ. ನಾಟ್ ದ ರೈಟ್ ಟೈಮ್. ಇದು ಸರಿಯಾದ ಸಮಯ ಅಲ್ಲ ಅನಿಸುತ್ತೆ. ಇನ್ನೇನು ಬರುತ್ತೆ? ಟೇಕ್ ಆ್ಯಕ್ಷನ್. ಸೊ ನಿಮಗೆ ಯಾವ ಥರ ಅವ್ರ ಬಗ್ಗೆ ತೀರ್ಮಾನ ತಗೊಬೇಕು, ತಗೊಂಡು
ನಿಮ್ಮ ಪ್ರಾಬ್ಲಮ್ನ ಆದಷ್ಟು ಬೇಗ ಸಾಲ್ವ್ ಮಾಡ್ಕೊಳ್ಳಿ. ಓಕೆನಾ? ನಿಮ್ಮ ಪ್ರೀತಿ ಪ್ರಾಬ್ಲಮ್ನ ಆದಷ್ಟು ಬೇಗ ಸಾಲ್ವ್ ಮಾಡ್ಕೊಳ್ಳಿ. ನನ್ನ ಚಾನಲ್ ಯಾರೆಲ್ಲ ಲೈಕ್ ಮಾಡಿಲ್ಲ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಅಷ್ಟೇ.